ಸೋಷಿಯಲ್ ಮೀಡಿಯಾದಲ್ಲಿ ನತಾಶಾ ಡಾಲ್ ಟ್ರೆಂಡ್ ವಿಡಿಯೋ ನೋಡಿ ಜಗತ್ತಿನಾದ್ಯಂತ ಜನಾಕ್ರೋಶಕ್ಕೆ ಕಾರಣವಾಗಿದ್ದೇಕೆ? ಕಪ್ಪು ಚರ್ಮದ ನತಾಶಾ ಡಾಲ್ ಹಿಂಸಾತ್ಮಕವಾಗಿ ನಡೆಸಿಕೊಳ್ಳುವ ವಿಡಿಯೋಗಳು ಚೀನಾದ ಸಾಮಾಜಿಕ ಮಾಧ್ಯಮದಿಂದ ಅಂತಾರಾಷ್ಟ್ರೀಯ ವೇದಿಕೆಗಳಿಗೆ ಹರಡಿದ ನಂತರ ತೀವ್ರ ಟೀಕೆಗೆ ಗುರಿಯಾಗಿದೆ. ಈ ಟ್ರೆಂಡ್ ಜನಾಂಗೀಯ ನಿಂದನೆ ವಿರೋಧಿಗಳು, ಚೀನಾದ ಗ್ರಾಹಕ ಸಂಘ ಮತ್ತು ಮಾಧ್ಯಮಗಳ ಕಳವಳಕ್ಕೆ ಕಾರಣವಾಗಿದೆ. ನತಾಶಾ ಡಾಲ್ ಎಂಬ ಆಟಿಕೆಯ ಸುತ್ತಲಿನ ಸಾಮಾಜಿಕ ಮಾಧ್ಯಮ ಟ್ರೆಂಡ್ ಗೊಂಬೆಯನ್ನ ಹಿಂಸಾತ್ಮಕವಾಗಿ ನಡೆಸಿಕೊಳ್ಳುವ ವಿಡಿಯೋಗಳು ಆನ್ಲೈನ್ನಲ್ಲಿ ಹರಡಿದ ನಂತರ ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಈ ಕ್ಲಿಪ್ಗಳು ಮೊದಲು ಚೀನಾದ ಸಾಮಾಜಿಕ ಮಾಧ್ಯಮದಲ್ಲಿ ಗಮನ ಸೆಳೆದವು, ನಂತರ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲ್ಪಟ್ಟವು. ಅಲ್ಲಿ ಅವು ಹಿಂಸಾತ್ಮಕ ವಿಷಯ ಮತ್ತು ಅದರ ಸಂಭಾವ್ಯ ಜನಾಂಗೀಯ ಸಂದೇಶದ ಬಗ್ಗೆ ಚರ್ಚೆಯನ್ನ ಹುಟ್ಟು ಹಾಕಿದ್ವು. ಒತ್ತಡ ನಿವಾರಕ ಗೊಂಬೆ ನತಾಶಾ ಚೀನಾದಲ್ಲಿ ವೈರಲ್. ಕಪ್ಪು ಚರ್ಮದ ಆವೃತ್ತಿ ಅತ್ಯಂತ ಜನಪ್ರಿಯ. ಚೀನಾದ ಕಪ್ಪು ಸಮುದಾಯವು ಈ ಆಟಿಕೆಯನ್ನ ಸಂಪೂರ್ಣವಾಗಿ ಪೈಶಾಚಿಕ ಎಂದು ಕರೆಯುತ್ತದೆ. ದಿ ವಾಷಿಂಗ್ಟನ್ ಇನ್ಫಾರ್ಮರ್ ವರದಿಗಳ ಪ್ರಕಾರ ನತಾಶಾ ಗೊಂಬೆಯನ್ನ ಕಪ್ಪು ಚರ್ಮದ ಮಗುವನ್ನು ಹೋಲುವಂತೆ ವಿನ್ಯಾಸಗೊಳಿಸಲಾಗಿದೆ. ಆನ್ಲೈನ್ನಲ್ಲಿ ಹರಿದಾಡುತ್ತಿರುವ ವಿಡಿಯೋಗಳಲ್ಲಿ ಜನರು ಗೊಂಬೆಯನ್ನ ಹೊಡೆಯುವುದು, ಎಳೆಯುವುದು, ಎಸೆಯುವುದು, ತುಳಿಯುವುದು ಮತ್ತು ಹೆಕ್ಕಿಸುವುದನ್ನ ತೋರಿಸಲಾಗಿದೆ. ಅನೇಕ ಬಳಕೆದಾರರು ಈ ಕೃತ್ಯಗಳನ್ನ ಮನರಂಜನೆ ಅಥವಾ ಒತ್ತಡವನ್ನ ನಿವಾರಿಸುವ ಮಾರ್ಗವಾಗಿ ಪ್ರಸ್ತುತಪಡಿಸುತ್ತಿದ್ದಾರೆ. ಹಾಂಗ್ಕಾಂಗ್ ಫ್ರೀ ಪ್ರೆಸ್ ಹಾಂಗ್ಕಾಂಗ್ನ ಕಪ್ಪು ಸಮುದಾಯದ ಸದಸ್ಯರು ಮತ್ತು ಜನಾಂಗೀಯ ನಿಂದನೆ ವಿರೋಧಿ ಪ್ರಚಾರಕರಿಂದ ವ್ಯಕ್ತವಾದ ಕಳವಳವನ್ನ ವರದಿ ಮಾಡಿದ ನಂತರ ವಿವಾದವು ಮತ್ತಷ್ಟು ಹೆಚ್ಚಾಯಿತು. ಕೆಲವು ವಿಡಿಯೋಗಳಲ್ಲಿ ಗೊಂಬೆಗಳನ್ನ ಕುದಿಸುವುದು ಮತ್ತು ಸಾಮಾಜಿಕ ಮಾಧ್ಯಮಕ್ಕೆ ಅಪ್ಲೋಡ್ ಮಾಡುವ ಮೊದಲು ಇತರ ರೀತಿಯ ತೀವ್ರ ಹಿಂಸೆಗೆ ಒಳಪಡಿಸುವುದನ್ನ ತೋರಿಸಲಾಗಿದೆ ಎಂದು ವರದಿಯಾಗಿದೆ. ಚೀನಾ ಗ್ರಾಹಕರ ಸಂಘ ಮತ್ತು ಚೀನಾದ ಸರ್ಕಾರಿ ಮಾಧ್ಯಮಗಳು ಈ ಪ್ರವೃತ್ತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿವೆ ಎಂದು ವರದಿಗಳು ತಿಳಿಸಿವೆ. ಅವರ ಟೀಕೆ ಮುಖ್ಯವಾಗಿ ವಿಡಿಯೋಗಳ ಹಿಂಸಾತ್ಮಕ ಸ್ವರೂಪದ ಮೇಲೆ ಕೇಂದ್ರೀಕೃತವಾಗಿತ್ತು. ಇಂತಹ ವಿಷಯವು ಹಾನಿಕಾರಕ ನಡವಳಿಕೆಯನ್ನ ಪ್ರೋತ್ಸಾಹಿಸಬಹುದು ಮತ್ತು ಮಕ್ಕಳನ್ನ ಆಘಾತಕಾರಿ ವಿಷಯಗಳಿಗೆ ಒಡ್ಡಬಹುದು ಎಂದು ಎಚ್ಚರಿಸಿದೆ ಅಂತಲೇ ಹೇಳಬಹುದು. ಇನ್ನು ವಿಡಿಯೋಗಳು ಚೀನಾವನ್ನು ಮೀರಿ ಹರಡಿದಂತೆ ಕಪ್ಪು ಚರ್ಮದ ಮಗುವಿನಂತೆ ಕಾಣುವಂತೆ ವಿನ್ಯಾಸಗೊಳಿಸಲಾದ ಗೊಂಬೆಯನ್ನ ಪದೇ ಪದೇ ಗುರಿಯಾಗಿಸುವುದು ಜನಾಂಗೀಯ ಪರಿಣಾಮಗಳನ್ನ ಹೊಂದಿದೆಯೇ ಎಂದು ಅನೇಕ ವೀಕ್ಷಕರು ಪ್ರಶ್ನಿಸಿದ್ದಾರೆ. ನತಾಶಾ ಗೊಂಬೆಯನ್ನು ಭೇಟಿಯಾಗಿ ಈ ಗೊಂಬೆಯು ಚೀನಾದಲ್ಲಿ ಒತ್ತಡ ನಿವಾರಕ ಗೊಂಬೆಯಾಗಿ ವೈರಲ್ ಆಗಿದೆ. ಡೌಇನ್ ಮತ್ತು ಸಿಯೋಹಾಂಗ್ಚುಗಳಲ್ಲಿನ ವೈರಲ್ ವಿಡಿಯೋಗಳಲ್ಲಿ ಬಳಕೆದಾರರು ಕಪ್ಪು ನತಾಶಾ ಗೊಂಬೆಯ ಮೇಲೆ ಹೊಡೆಯುವುದು, ತುಳಿಯುವುದು, ಹಿಸುಕುವುದು, ಹಿಗ್ಗಿಸುವುದು, ಎಸೆಯುವುದು, ಕುದಿಯುವ ನೀರನ್ನು ಸುರಿಸುವುದು. ಈ ವಿಡಿಯೋಗಳನ್ನು ತಯಾರಿಸುವ ಅಥವಾ ಹಂಚಿಕೊಳ್ಳುವ ಪ್ರತಿಯೊಬ್ಬ ವ್ಯಕ್ತಿಯು ಜನಾಂಗೀಯ ಸಂದೇಶವನ್ನು ಉದ್ದೇಶಿಸಿಲ್ಲ ಎಂಬುದಕ್ಕೆ ಯಾವುದೇ ಪುರಾವೆಗಳಿಲ್ಲದಿದ್ರು ಗೊಂಬೆಯ ಆಯ್ಕೆಯು ಈ ಪ್ರವೃತ್ತಿಯನ್ನ ವಿಶೇಷವಾಗಿ ಗೊಂದಲಕಾರಿಯನ್ನಾಗಿಸಿದೆ ಎಂದು ವಿಮರ್ಶಕರು ವಾದಿಸಿದ್ರು. ಇತರರು ಈ ಕ್ಲಿಪ್ಗಳು ಸೂಕ್ಷ್ಮತೆಯ ಕೊರತೆಯನ್ನ ಪ್ರತಿಬಿಂಬಿಸುತ್ತವೆ ಮತ್ತು ಪ್ರಪಂಚದಾದ್ಯಂತದ ಪ್ರೇಕ್ಷಕರು ಅಂತಹ ವಿಷಯವನ್ನ ಹೇಗೆ ವೀಕ್ಷಿಸಬಹುದು ಎಂಬುದರ ಕುರಿತು ಹೆಚ್ಚಿನ ಅರಿವು ಮೂಡಿಸಲು ಕರೆ ನೀಡಿದ್ರು. ಇನ್ನು ಈ ಟ್ರೆಂಡ್ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಸಾವಿರಾರು ಕಾಮೆಂಟ್ಗಳನ್ನು ಹುಟ್ಟು ಹಾಕಿದೆ. ಕೇವಲ ಹಿಂಸಿಸಲು ಮಗುವಿನಂತಹ ಗೊಂಬೆಯನ್ನು ಖರೀದಿಸುವ ಕಲ್ಪನೆಯು ತಮಗೆ ತೀವ್ರ ಆಘಾತಕಾರಿಯಾಗಿದೆ ಎಂದು ಅನೇಕ ಬಳಕೆದಾರರು ಹೇಳಿದ್ದಾರೆ. ವಯಸ್ಕರು ಅಂತಹ ವಿಡಿಯೋಗಳಲ್ಲಿ ಏಕೆ ಭಾಗವಹಿಸುತ್ತಾರೆ ಎಂದು ಇತರರು ಪ್ರಶ್ನಿಸಿದ್ದಾರೆ ಮತ್ತು ಹಿಂಸೆಯನ್ನ ಮನರಂಜನೆಯನ್ನಾಗಿ ಪರಿವರ್ತಿಸುವ ಈ ಪ್ರವೃತ್ತಿಯನ್ನ ಟೀಕಿಸಿದ್ದಾರೆ. ಸಂದರ್ಭವನ್ನು ಕೇಳುವವರಿಗೆ ಇಲ್ಲಿದೆ ಗಮನಿಸಿ. ಈ ಕಪ್ಪು ಮಗುವಿನ ಆಟಿಕೆಗಳನ್ನು ಸಾಕ್ಸ್, ಶವರ್ ಇತ್ಯಾದಿಗಳಾಗಿ ಬಳಸಲಾಗ್ತಿದೆ ಮತ್ತು ಅವುಗಳನ್ನ ನಿಂದಿಸಲಾಗ್ತಿದೆ. ಇದು ಎಷ್ಟು ಹುಚ್ಚುತನದಿಂದ ಕೂಡಿದೆ ಎಂದು ನಿಮಗೆ ಅರ್ಥವಾಗುತ್ತಿದೆಯೇ? ಕೆಲವು ಬಳಕೆದಾರರು ಕಪ್ಪು ಚರ್ಮದ ಗೊಂಬೆಯ ಮೇಲೆ ಪದೇ ಪದೇ ದಾಳಿ ಮಾಡುವುದು ಹಾನಿಕಾರಕ, ಸ್ಟೆರಿಯೋಟೈಪ್ಗಳನ್ನ ಬಲಪಡಿಸುವುದು ಅಥವಾ ಜನಾಂಗೀಯ ನಡವಳಿಕೆಯನ್ನ ಸಾಮಾನ್ಯಗೊಳಿಸಬಹುದು ಎಂಬ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ವಿಡಿಯೋಗಳನ್ನು ತೆಗೆದುಹಾಕಲು ಮತ್ತು ಹಿಂಸೆಯನ್ನು ಉತ್ತೇಜಿಸುವ ವಿಷಯದ ವಿರುದ್ಧ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ಹಲವರು ಕರೆ ನೀಡಿದ್ದಾರೆ. ಅದೇ ಸಮಯದಲ್ಲಿ ಕೆಲವು ಕಾಮೆಂಟರ್ಗಳು ಎಲ್ಲಾ ಸತ್ಯಗಳು ತಿಳಿಯುವ ಮೊದಲು ತೀರ್ಮಾನಗಳಿಗೆ ಬರಬಾರದು ಎಂದು ಜನರನ್ನು ಒತ್ತಾಯಿಸಿದ್ದಾರೆ. ಚರ್ಚೆಗಳು ಊಹೆಗಳಿಗಿಂತ ಹೆಚ್ಚಾಗಿ ಪರಿಶೀಲಿಸಿದ ಮಾಹಿತಿಯನ್ನು ಆಧರಿಸಬೇಕು ಎಂದು ವಾದಿಸಿದ್ರು. ಈ ವೈರಲ್ ಟ್ರೆಂಡ್ ಸಾಮಾಜಿಕ ಮಾಧ್ಯಮ ಸವಾಲುಗಳು, ಆನ್ಲೈನ್ ಮಾಡರೇಷನ್ ಮತ್ತು ವಿಷಯ ರಚನೆಕಾರರ ಜವಾಬ್ದಾರಿಯ ಬಗ್ಗೆ ವ್ಯಾಪಕ ಚರ್ಚೆಯನ್ನ ಹುಟ್ಟುಹಾಕಿದೆ.
ಹಿಂಸಾತ್ಮಕ ಆನ್ಲೈನ್ ವಿಷಯವು ಗಡಿಗಳನ್ನ ಮೀರಿ ಎಷ್ಟು ಬೇಗನೆ ಹರಡಬಹುದು ಮತ್ತು ಯುವ ಪ್ರೇಕ್ಷಕರನ್ನು ತಲುಪಬಹುದು ಎಂಬುದರ ಕುರಿತು ಇದು ಕಳವಳವನ್ನ ಎತ್ತಿ ತೋರಿಸಿದೆ. ಚರ್ಚೆ ಮುಂದುವರೆದಿದ್ದರೂ ಆಟಿಕೆಗಳನ್ನು ಒಳಗೊಂಡರೂ ಸಹ ಹಿಂಸೆಯನ್ನು ಪ್ರೋತ್ಸಾಹಿಸುವ ವಿಡಿಯೋಗಳು ಹೆಚ್ಚಿನ ಗಮನಕ್ಕೆ ಅರ್ಹವಾಗಿವೆ ಎಂದು ಅನೇಕ ಜನರು ಒಪ್ಪುತ್ತಾರೆ. ಈ ಚರ್ಚೆಯು ಈಗ ಗೊಂಬೆಯನ್ನ ಮೀರಿ ಆನ್ಲೈನ್ ನಡವಳಿಕೆ, ಜವಾಬ್ದಾರಿಯುತ ವಿಷಯ ರಚನೆ ಮತ್ತು ಅಂತಹ ಪ್ರವೃತ್ತಿಗಳು ಪ್ರಪಂಚದಾದ್ಯಂತ ವೀಕ್ಷಕರ ಮೇಲೆ ಬೀರಬಹುದಾದ ಪರಿಣಾಮಗಳ ಬಗ್ಗೆ ಪ್ರಶ್ನೆಗಳನ್ನ ಒಳಗೊಂಡಿದೆ.